ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫುಲ್ ಎಕ್ಸೈಟ್ಮೆಂಟ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಲೈಫಲ್ಲಿ, ಅದರಲ್ಲಿ ಒಬ್ಳು ಬೆಸ್ಟ್ ಫ್ರೆಂಡ್ ಇವತ್ತು ಬರ್ಡೇ ಇದೆ. ಶಿ ಇಸ್ ಡಾಕ್ಟರ್ ಅಮೃತ. ಸೊ ವಿ ಆರ್ ಆಲ್ ಸೆಟ್ ಟು ಸೆಲೆಬ್ರೇಟ್ ಅವರ್ ಬರ್ಡೇ, 24th ಬರ್ಡೇ. ಸೊ ಸ್ವಲ್ಪ ಸ್ಪೆಷಲ್ ಆಗಿರಬೇಕು ಅಂತೆಲ್ಲ ಏನೇನೋ ಮಾಡ್ತಾ ಇದ್ದೀವಿ. ಸೊ ಅವಳ ಬರ್ಡೇ ಸೆಲೆಬ್ರೇಷನ್ಗೆ ಹೋಗೋಕ್ಕೂ ಮುಂಚೆ ನನ್ನ ಇನ್ನೊಂದು ಬೆಸ್ಟ್ ಫ್ರೆಂಡ್ನ ನಿಮ್ಗೆಲ್ರಿಗೂ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ. ಸೊ ಟಾಟಾಸ್, ಕಮ್, ವೆಲ್ಕಮ್. ಹಾಯ್. ಸೊ ವೆಲ್ಕಮ್ ಟು ರಕ್ಷಿತಾಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಇಷ್ಟು ದಿನ ನಾವು ವ್ಲಾಗ್ ಮಾಡಬೇಕು ಒಟ್ಟಿಗೆ ಏನೇನೋ ಪ್ಲಾನ್ ಮಾಡಿ ನಾವು ಬರೋಕ್ಕಾಗಿರ್ಲಿಲ್ಲ. ಎಸ್. ಸೊ ಇವತ್ತು ವಿ ಆರ್ ಹಿಯರ್. ಸೊ how excited are you? Tell me. ವೆರಿ, ಇಟ್ಸ್ ಅಮೃತಾಸ್ ಬರ್ಡೇ, ಸೊ ಆಬ್ವಿಯಸ್ಲಿ ಎಕ್ಸೈಟ್ಮೆಂಟ್ ಅಂತೂ ಪೀಕ್ ಅಲ್ಲಿ ಇದೆ. ಸೆಲೆಬ್ರೇಟ್ ಮಾಡಕ್ಕೆ ಎಕ್ಸೈಟ್ ಆಗಿದ್ದೀನಿ. ಓಕೆ, ಸೊ ನಾವಿವಾಗ ಸದ್ಯಕ್ಕೆ ಇವಳ ಮನೆಗೆ ಇದೀವಿ. 11:15ಗೆ ನಾವು ಅವಳ ಮನೆಗೆ ಹೋಗ್ಬೇಕು. ಎಸ್. ಅಲ್ಲಿ ಏನೇನ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಇದು ಸದ್ಯಕ್ಕೆ ಇಲ್ಲಿ ಏನಂತಾರೆ, ಏನ್ ನಡೀತಾ ಇದೆ ಅದನ್ನ ತೋರಿಸ್ತೀನಿ ಬನ್ನಿ. ಇವಾಗ ಬರ್ಡೇ ಇರೋದು ನಮ್ ಬೆಸ್ಟ್ ಫ್ರೆಂಡ್, ಆದ್ರೆ ಇಲ್ಲಿ ನೋಡಿ ರ್ಯಾಪ್ ಮಾಡ್ತಾ ಇರೋದು ಇಟ್ಸ್ ಹೇಮಾಶ್ರೀ. ಏನ್ ಹೇಳಕ್ ನಥಿಂಗ್, ಥ್ಯಾಂಕ್ ಯು. ನಿನ್ ಕಡೆಯಿಂದ ಅಮೃತಂಗೆ ವಿಶ್ ಮಾಡು. ಹ್ಯಾಪಿಯೆಸ್ಟ್ ಬರ್ಡೇ ಅಮ್ಮು. ಒಂದ್ ನಿಮಿಷ, ಹ್ಯಾಪಿಯೆಸ್ಟ್ ಬರ್ಡೇ ಅಮ್ಮು. ಅಷ್ಟೇನಾ? ಸಾಕು, ಇನ್ನೆಲ್ಲ ನಾನು ಇನ್ ಪರ್ಸನ್ ಹೇಳ್ತೀನಿ. ಇನ್ನೇನ್ ಹೇಳೋದೇ ಬೇಡ, ನಿಂಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ಏನ್ ಹೇಳಿ ನಾನು ನಿಂಗೆ ಚಿನ್ನ? ಅಲ್ಲ, ಆಮೇಲೆ ಏನ್ ಗೊತ್ತಾ, ಅವಳದು ಬರ್ಡೇ ಆದ್ರೆ ಟ್ವಿನ್ ಮಾಡ್ತಾರೆ ನಾವಿಬ್ರು. ಸೊ ಪ್ರತಿ ಸತಿ ಇಟ್ಸ್ ನಾಟ್ ದ ಫಸ್ಟ್ ಟೈಮ್. ಕರೆಕ್ಟ್. ನನ್ ಬರ್ಡೇ ಆದಾಗ ಅವರಿಬ್ರು ಟ್ವಿನ್ ಮಾಡ್ತಾರೆ, ಇವಳ ಬರ್ಡೇ ಆದಾಗ ನಾವಿಬ್ರು ಟ್ವಿನ್ ಮಾಡ್ತೇವೆ. ಇವಾಗ ಅವಳ ಬರ್ಡೇ, ಹೇಮನ್ ಬರ್ಡೇ ಆದಾಗ 3 ಜನ ಮಾಡ್ತೀವಿ. ಸೊ ವಿ ಆರ್ ಆಲ್ ಸೆಟ್. ಸೊ ಈ ಗಿಫ್ಟ್ ನೆಲ್ಲ ರ್ಯಾಪ್ ಮಾಡಿ ಅವಳ ಮನೆಗೆ ಹೋಗಿ ನಾವ್ ಯಾವ ತರ ಸರ್ಕಸ್ ಮಾಡಿ ಅವಳಿಗೆ ಗೊತ್ತಾಗ್ದಂಗೆ ಡೆಕೋರೇಟ್ ಮಾಡ್ತೀವಿ. ಇದನ್ನೆಲ್ಲ ಗೊತ್ತಾಗದೆ ಇರೋದೇ ಮೇನ್ ಟಾಸ್ಕ್. ಎಕ್ಸಾಕ್ಟ್ಲಿ. ಸೊ ಸ್ಟೇ ಟ್ಯೂನ್ಡ್. ಬೈ ಬೈ, ಸಿ ಯು. ಹೆಂಗೋ ರ್ಯಾಪ್ ಆಗಿದೆ ಬಿಕಾಸ್ ಟೈಮ್ ಆಗ್ತಾ ಇಲ್ಲ. ಯಾಕಂದ್ರೆ ಯಾರಿಗೂ ಟೈಮ್ ಇರ್ಲಿಲ್ಲ ಇವತ್ತು. ಯಾಕಂದ್ರೆ ನನಗೆ ಕೆಲಸ ಇತ್ತು, ನನಗೆ ಶೂಟ್ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡ್ ಬಂದೆ. ಪಾಪ ಇವ್ರು ಹೋಗಿ ಗಿಫ್ಟ್ಸ್ ತಗೊಂಡಿದ್ದಾರೆ. ಅನು ಹ್ಯಾಡ್ ಡ್ರಾಮಾ ಪ್ರಾಕ್ಟೀಸ್. ಸೊ ಎಲ್ಲ ಹರಿಬರಿಯಲ್ಲಿ ಮಾಡ್ತಿದ್ವಿ. ಇವಾಗ ಬೇಗ ವಿ ಹ್ಯಾವ್ ಟು ರನ್ ಅವ್ರ ಮನೆಗೆ, ಗೊತ್ತಿಲ್ದಂಗೆ. ಬಟ್ ಎಲ್ಲ ಪ್ಯಾಕ್ ಆಗಿದೆ. ಓಕೆ, ಎಲ್ಲ ರೆಡಿ ಆಯ್ತು. ಇವಳು ಇವಾಗ ಮನೆ ಸೆಟ್ ಮಾಡ್ತಾವಳೆ. ಇವಾಗ ಬಟನ್ ಹಾಕೊಂಡು ಇವಾಗ ಹೊಡ್ತಾ ಇದೀವಿ. ಇವಾಗ ಅವಳ ಮನೆಗೆ ಸಿ ಯು ಗೈಸ್ ದೇರ್. ತುಂಬಾ ಲೇಟ್ ಆಗ್ಬಿಟ್ಟಿದೆ. ಬೈ ಬಾಯ್. ಫೈನಲಿ ಹೊರಟ್ವಿ. ಟೈಮ್ ನೋಡಿ ಇಲ್ಲಿ 11:36. ಹೋಗಿ ನಾವು ಡೆಕೋರೇಟ್ ಮಾಡಿ ಇನ್ನೂ, ಅಯ್ಯೋ ದೇವ್ರೆ. ಓಕೆ, ಬಟ್ ಅಟ್ ಲೀಸ್ಟ್ ಹೊರಟ್ವಿ ಬಿಡು. ನನ್ ಟೆನ್ಷನ್ ಡೆಕೋರೇಷನ್ ಮಾಡದ ಏನು ಅಂದ್ರೆ, ಈ ನನ್ ಮಕ್ಳದ್ ಯಾವ್ದೋ ಸೀರೀಸ್ ಬಗ್ಗೆ ನಿಮ್ಮ ಅದೇ ಏನೋ ತಲೆನೋವು ಇವ್ರದ್ದು. ನಾನಿಲ್ಲಿ ನನ್ಗೆ ಹೋಗಕ್ಕಾಗತ್ತಾ ಡೆಕೋರೇಟ್ ಮಾಡಕ ಅಂತ ಯೋಚನೆ ಮಾಡ್ತಾ ಇದೀನಿ. ಇವ್ರಿಬ್ರು ಅದ್ ಯಾರೋ ಆಕಾಂಕ್ಷ ಅಂತೆ, ಅವಳಂತೆ ಇವಳಂತೆ, ಇವಳ ತಾರೆ ಬುರ್ಡೆ ಇವ್ರದ್ದು. ನಿಮ್ ಅಜ್ಜಿ ಇಬ್ರು ಸರಿಗಿದೆ, ಕಂತೆಕ್ ತಕ್ಕನಾಗ್ ಬಂತೆ ಇವ್ರಿಬ್ರು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಚಾನೆಲ್ ಅಲ್ಲಿ ಕರ್ಸ್ಬಿಟ್ಟು ಈ ತರ ಮುಗಿತಾ ಇದೆಯಾ? ಥ್ಯಾಂಕ್ ಯು. ಚಪ್ಪಲಿ ಎಲ್ಲ ಕೈ ಇಟ್ಕೊಂಡು ಹೋಗ್ತಾ ಇದೀವಿ. ಇವ್ರು ನನ್ ಬೆಸ್ಟ್ ಫ್ರೆಂಡ್, ಅವ್ರ ಅಮ್ಮ. ಎಲ್ಲ ಡೆಕೋರೇಷನ್ ನಡೀತಾ ಇದೆ. ಬೇಗ ಬೇಗ. ಹಾ ಸರಿ ಸರಿ. ಕೇಕ್ ನೋಡಿ ಫ್ರೆಂಡ್ಸ್, ಕೇಕ್ ನೋಡಿ ಸಕ್ಕತ್ತಾಗಿದೆ. Thank you so much. Three, 2, 1, go. Happy birthday. Happy birthday to you. May God Bless you. Happy birthday to dear Ammu. Of course, self love. ಆಂಟಿ ತಿನ್ಸು, ಆಂಟಿ ಅಂಕಲ್ಗೆ. ಯಾಕೆ 12 ಗಂಟೆಗೆ ರಕ್ಷಿತಾ ನನಗೆ ಕಾಲೇ ಮಾಡ್ತಿಲ್ಲ ಅಂತ. ಐ ಸೂಪರ್. ಗೈಸ್ ಇವರೇ ಗೈಸ್ ಎಲ್ಲ ಟೈಮು ನಮಗ್ ಬೈಯೋದು. ಇವ್ರ ಅಮ್ಮ ಬೈಯೋದು ಜಾಸ್ತಿ. ಇವ್ರೇ ನಮಗ್ ಬೈಯೋದು. ನಾಗ್ಲೇ ಹೇಳ್ದೆ ಗೊತ್ತಾ, ನನ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಇವಳೆ.
ಆಂಟಿ ನೋಡು ಹಿಂದೆ ನೋಡು ಆಂಟಿ ಅಲ್ಲಿ ಅವರೇ ಗೈಸ್ ನಮಗ್ ಬೈಯೋದು. ನಾನು ಇಡೀ ಬ್ಲಾಗ್ ಪೂರ್ತಿ ಅವ್ರನ್ನ ತೋರಿಸ್ಬಿಟ್ಟು ಅವರೇ ನನ್ನನ್ ಬೈಯೋದು, ಅವರೇ ನಮ್ಮನ್ ಬೈಯೋದು ಅಂತ ಹೇಳೋದಷ್ಟೇ. ನೀನ್ ತಿನ್ಸು, ನೀನ್ ತಿನ್ಸು, ಚೂರ್ ಮೇಲೆ ಇಟ್ಕೊಳೆ, ಇನ್ನೊಂಚೂರ್ ಮೇಲೆ. ಪರ್ಫೆಕ್ಟ್. ಅವ್ನ್ ಉಳ್ಕಲಾಗಿದೆ, ಸೊ ಬೇಡ ಗೈಸ್. ನಾನು ಹೇಳ್ದೆ ತಾನೆ ಬೈತಾ ಇರ್ತಾರೆ ಅಂತ, ನೋಡಿ ಬೈತಾನೆ ಇರ್ತಾರೆ ಅವರು. ಪೂರ್ತಿ ಎಲ್ರಿಗೂ ಬೈತಾ ಇರ್ತಾರೆ ಅವರು. ನೀವು ನೋಡ್ತಾ ಇರಿ ಹಂಗೆ. ಬೈದಿದ್ದಕ್ಕೆ ನಾವ್ ಎಷ್ಟು ಮುಂದೆ ಬಂದಿರೋದು ಅಂತ ಹೇಳಿದ್ರು ಪಾಪ. ಇಲ್ಲಂದ್ರೆ ನಾವ್ ಹಿಂದೆ ಉಳ್ಕೊಂತಾ ಇದ್ವಿ. ನಾವ್ ಹಿಂದೆ ಉಳ್ಕೋತಾ ಇದ್ವಿ. ನಮಗ್ ಮೋಟಿವೇಶನ್ ಕೊಟ್ಟು ನಮಗ್ ಬೈದು ಯಾವಾಗ್ಲೂ ಬೈದು ಮುಂದೆ ಬರೋ ತರ ಮಾಡಿದ್ದಾರೆ. ನನಗ್ ನಮ್ಮಮ್ಮನೂ ಅಷ್ಟ್ ಬೈದಿಲ್ಲ, ಇವ್ರಮ್ಮನೂ ಅಷ್ಟ್ ಬೈದಿಲ್ಲ. ಸೊ ಇವ್ರಮ್ಮ ಒಬ್ರೆ ನಮಗ್ ಬೈದಿರೋದು 8 ವರ್ಷದಿಂದ. 8 years. ಈ ಎರಡು ಮಿಕ್ಸ್ ಮಾಡಿ ತಿನ್ಸ್ತಾ ಇದಾರೆ. ಎಸ್, ಎರಡು ಸೇರ್ಸಿ ತಿನ್ಸಿ. ಡಬಲ್ ಲವ್. ನೋಡಿ ಗೈಸ್ ಬೈತಾವ್ರೆ. ನನ್ ಆಫ್ ಮಾಡಿದ್ರು ಬೈತಾರೆ. ಅಪ್ಪ ದೇವ್ರೆ, ಬೈತಾನೆ ಇರ್ತಾರೆ. ಆಫ್ ಮಾಡಿದ್ದಕ್ಕೆ ಕಾಯ್ತಾ ಇದಾರೆ ಬೈಯೋದಕ್ಕೆ. ಹೌದು, ನಾನು ಆಫೇ ಮಾಡಲ್ಲ ಇನ್ನ. ಅದೊಂದು ಹೇಳೋದಷ್ಟೇ ಅವರು. ನಿಮ್ಮಮ್ಮ ಹೊಗಳುತ್ತವ್ರ ಕಡೆ ಆನಂದ ಬರ ಹೋಗು. ಅಂಕಲ್ ಬೈಯಕ್ ಶುರು ಮಾಡ್ಕೊಂಡಿದ್ದಾರೆ ನೋಡಿ. ಆಂಟಿ ಜೊತೆ ಸೇರಿ ಅಂಕಲ್ ಬೈತಾ ಇದಾರೆ ನಮ್ಗೆ. ಅಂಕಲ್ ಮಾಡು ಹಂಗೆ ಫ್ರೆಂಡ್ಸ್ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ಬೆಂಕಿ ಕಾಣಿಸ್ತಿದಿಲ್ಲ, ಆತರ ಬೆಂಕಿ ಇಟ್ಬಿಡ್ತಾರ ಅಷ್ಟೇ. ಆಂಟಿ ದಗದಾಗ ಉರಿತಾ ಇರ್ತಾರೆ. ಪೇಸ್ಟ್ ಹಾಕೊಂಡು ಹಲ್ಲು ಉಜ್ಜಿದ್ರೆ ಅದನ್ನ ಯೂಸ್ ಮಾಡುವಂತ ಪರಿಸ್ಥಿತಿ ಬರಲ್ಲ. ಆಂಟಿ ಎಷ್ಟ್ ಖುಷಿ ಆಯ್ತು ನಾವಿಬ್ರು ಬಂದಿರೋದು. ಮೈಕ್ ಇಡಿ ಆಂಟಿಗೆ. ದಯವಿಟ್ಟು ಆಂಟಿ ಪ್ಲೀಸ್, ಯು ಹ್ಯಾವ್ ಟು ಟೆಲ್ ದಿಸ್. ಆಂಟಿ ನಾವಿಬ್ರು ಬಂದಿರೋದು ಎಷ್ಟು ಖುಷಿ ಆಯ್ತು ಹೇಳಿ. ತುಂಬಾ ಖುಷಿ ಆಯ್ತು. ನಾವಿಬ್ರು ಬಂದಿರೋದು ಎಷ್ಟು ಖುಷಿ ಆಗ್ತಿದೆ. ತುಂಬಾ ಖುಷಿ ಆಯ್ತು. ಹೇಳ್ಬೇಡಿ, ಡೈಲಿ ಈ ಟೈಮ್ ಬರ್ಬೇಡಿ, 10 ಗಂಟೆ ಒಳಗೆ ಬನ್ನಿ. ಆಮೇಲೆ ಇವತ್ತೊಂದು 10 ಗಂಟೆ ಒಳಗಡೆ ಮನೆಗೆ ಬನ್ನಿ. ಇವತ್ತೊಂದು ದಿವಸ ಓಕೆ. 8 ವರ್ಷದಿಂದ ಮಾಡಿಲ್ಲ ನಾವು. ನಾನು 1 ಗಂಟೆಗೆ ಬರೋದೇ ನನ್ ಬರ್ಡೇ ವಿಶ್ ಅಂದ್ರೆ ಅವಾಗ. ಇಲ್ಲ, ದಯವಿಟ್ಟು ಬೇಡ, 10 ಗಂಟೆ ಒಳಗೆ ಇರ್ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ಸ್. ನಾವು ಅವ್ರ ಮನೆ ಟೆರೆಸ್ ಮೇಲೆ ಇದೀವಿ, ಆದ್ರೂ 1 ಗಂಟೆ ಒಳಗಡೆ ನಾವು ಮನೆ ಒಳಗಡೆ ಇರ್ಬೇಕು. ಓಕೆ, ಎಲ್ಲ ಸೆಲೆಬ್ರೇಷನ್ ಎಲ್ಲ ಆಯ್ತು. ಇವಾಗ ಕೆಳಗಡೆ ಹೋಗಿ ಗಿಫ್ಟ್ಸ್ ನೆಲ್ಲ ಓಪನ್ ಮಾಡಿಸ್ತೀವಿ. A few moments later. ಬಾಯ್ ಹೇಳ್ತಾನೆ ಅವ್ರೆ. 10 ನಿಮಿಷ ಆಯ್ತು ಗೈಸ್, ಆದ್ರೂ 15 minutes ಲೇಟರ್. ಬಾಯ್ ಗೈಸ್. ನಾವು ಕ್ಯಾಮ್ರಾಮನ್ ರಿಷು ಜೊತೆ ಜಾಗ ಶಿಫ್ಟ್ ಮಾಡ್ಕೊಂಡಿದೀವಿ ಗಿಫ್ಟ್ ಗಳನ್ನ ಓಪನ್ ಮಾಡಕ್ಕೆ. ಅನ್ಬಾಕ್ಸ್ ಆಗಿದೆ ಗೈಸ್. ಜಾಗ ಬದಲಾಗಿದೆ, ಆದ್ರೆ ಏನ್ ಬದಲಾಗಿಲ್ಲ? ಪ್ರೀತಿ. ಕಪ್ಪೆ ಬದಲಾಗಿಲ್ಲ. ಲೂಸು ಏನು ನಿನ್ ಬಟ್ಟೆ ಮ್ಯಾಚಿಂಗ್ ಗೆ ಗೈಸ್ ಮ್ಯಾಚಿಕ್ ನೋಡ್ದೆ ಏನ್ ಆಡ್ತೇವೆ ಹೇಳು. ಓಕೆ ಗೈಸ್, ಸೆಕೆಂಡ್ ಗಿಫ್ಟ್. ಥ್ಯಾಂಕ್ ಯು. ನೋ ವರೀಸ್ ಇದೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಕೇಳಿಸ್ತಿದೆ. ಫ್ಲಾಟ್ ಲೇ ಅದೆಲ್ಲ ನೀನು ಕೇರ್ ಮಾಡ್ಬೇಡ. ಅರ್ಜೆಂಟ್ ಅಲ್ಲಿ ಮಾಡಿರು. ಕಿತ್ ಬಿಸಾಕು. ನಾವೇ ಎಕ್ಸ್ಪ್ರೆಷನ್ ರಿಯಾಕ್ಷನ್ ಸ್ವಲ್ಪ ಅವಳೆ ಕವರ್ ಮಾಡ್ತಾಳೆ. ನಾನೇನು ಹೇಳ್ತಿಲ್ಲ. ಎಂತ ಅದು ಸೆಕೆಂಡ್ ಚೆನ್ನಾಗಿದೆ. ಆಯ್ತು ಇರು. Calm down, guys. Have some chill. ಜೈಲಲ್ಲಿ ಇದ್ದಾಗಂತೆ ಪಟಾಪಟಿ ಚಡ್ಡಿ. All right, Okay, guys. ಹೋಗೋಣ. ಒಂದೇ ಡೈಲಾಗ್. 5 ರೂಪಾಯಿ ಅಷ್ಟೇ ಕೊಟ್ಟು, 5 ರೂಪಾಯಿಗೆ ಅಷ್ಟೇ ಇವಳು ಇವತ್ತು ಮಾತಾಡೋದು. ನಂಗೆ ಪೇ ಮಾಡ್ತಾ ಇಲ್ಲ ಅವ್ರು. ಹೌದು, ಅಷ್ಟೇ ಅವಳು ಮಾತಾಡೋದು. ಅವಳು ಲಿಪ್ ಲೈನರ್ ಹತ್ರ ಇಲ್ಲ. ಯಾಕಂದ್ರೆ ನಮ್ ಮನೆಗ್ ಬಂದಾಗೆಲ್ಲ ರಕ್ಷಿತಾ ಲಿಪ್ ಲೈನರ್ ಯೂಸ್ ಮಾಡಕ್ಕೆ. ಸೊ ಫೈನಲಿ ಗಿಫ್ಟ್ ಮಾಡಿದಾಳೆ. ಅವಳಿಗೆ ಬಂದು ಕೊಟ್ಟಿದೀವಿ. ಎಲ್ರ ಮನೇಲೂ ಒಂದೊಂದು ಇದು ಅಷ್ಟೇ ಮ್ಯಾಟ್ ಲಿಪ್ಸ್ಟಿಕ್. ಅವಳಗ್ ಬೇಕಿರೋ ಶೇಡ್ ಅವಳು ಇಲ್ಲ, ಅದು ನಿನಗ್ ಅದ್ ನಿನಗ್ ಬಟ್ ಲಿಪ್ ಲೈನರ್ ನಮಗೋಸ್ಕರ ನೀಡಿತ್ತು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಗೆಟ್ ರೆಡಿ ವಿತ್ ಮೀ ಮಾಡ್ತೀವಿ. ಇದನ್ನೇ ಯೂಸ್ ಮಾಡ್ತೀವಿ ಅವಾಗ ಡೆಫಿನೆಟ್ಲಿ ಕಲರ್ ರಿವೀಲ್ ಮಾಡ್ತೀವಿ.
ಎಸ್ ಆಲ್ ರೈಟ್ ಮುಂದಕ್ಕೆ ಹೋಗೋಣ. ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ. ರಕ್ಷಿತನ್ ತಾತ ಅಂತ ಎತ್ಕೊಂಡ್ಬಂದವ್ರೆ ಲಿಸ್ಟಲ್ಲಿ. ರಕ್ಷಿತನ್ ತಾತ ಅಮ್ಮು ಥ್ಯಾಂಕ್ ಗೈಸ್ ಇದು ನೋಡಿ. ಸೊ ಇದ್ರಲ್ಲೇ ಗೊತ್ತಾಗ್ತಿದೆ ನಾವು ನೆಕ್ಸ್ಟ್ ಟ್ರಿಪ್ ಹೋಗ್ತಿದೀವಿ. ಆ ಟ್ರಿಪ್ದು ಫಸ್ಟ್ ಔಟ್ಫಿಟ್ಟೇ ನನ್ನ ಫ್ರೆಂಡ್ಸ್ ಗಿಫ್ಟ್ ಮಾಡಿರೋ ಅಂತ ಈ ಔಟ್ಫಿಟ್. ಹೀರೋ ತಲೆ ಇದೆ ಅಂತ ಹೀರೋ ಒಂದ್ ನಿಮಿಷ ಹಂಗೆ ಆ ಕವರ್ ಎತ್ ಕೊಡು. ಅಲ್ಲ ಆ ಬ್ಯಾಗ್ ಇದೆ ನೋಡಿ. ಇವ್ರಿಬ್ರು ತಗೊಂಡಿದ್ದಾರೆ. ಗೊತ್ತಾಯ್ತು. ಇಲ್ಲ ಇದು ತೋರ್ಸಲ್ಲ. guys, ಕೊಡು ಕೊಡು ಕೊಡು. ಇರು 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 ಇದು. So guys, ನಾವು ಬೈತಾ ಇದಾರೆ ಆಲ್ರೆಡಿ. ಈಗ ಫ್ರೆಂಡ್ಶಿಪ್ ಡೇ ರೆಪ್ರೆಸೆಂಟ್ ಮಾಡ್ತಿದೀವಿ. ಎಸ್ ಅವಳು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾಳೆ. ತಲೆ ಇದೆ. Guys, ಇಲ್ಲಿ ನೋಡಿ. ಗೊತ್ತಾಯ್ತು. ಅನನ್ಯ ನಿಮ್ಮನೇಲೆ ಇಟ್ ಬಂದ್ಬಿಟ್ಟಿದ್ಯಾ? ಓಕೆ. ನಮ್ ಟ್ರೆಡಿಷನ್ ಒಂದು ಕಲರ್ ಚೇಂಜ್. ಯಾವಾಗ ಹೇಮಂತ್ ಕಲರ್ ಚೇಂಜ್ ಅವಳು ಕಲರ್ ಚೇಂಜ್ ಅವಳು. ಇಲ್ಲ ಅದು ತಂಡಿರಕ್ ಬಂದ್ರು ಇಲ್ಲಿ ತಂಡಿರಕ್ಕೆ ಅದಿನ್ ಲೀಡು ಸೈಜಸ್ ಮಿಕ್ಸ್ ಇಲ್ಲಿ ಇವಳು ನನ್ ಫ್ರೆಂಡ್ ತಂಗಿ. ಆದ್ರೂ ಇವಳಿಗೆ ಗೊತ್ತಿರುತ್ತೆ ಯಾವ್ದ್ರಲ್ಲಿ ಯಾವ ಗಿಫ್ಟ್ ಇರುತ್ತೆ. ಥ್ಯಾಂಕ್ಸ್ ಅಮೃತ. Thanks, Thank you. ಅಮೃತ. ಅಮೃತ Thanks. ಮೋಟಿವೇಶನ್ ಕೊಟ್ಟಿದ್ದೇವೆ ನಾವು. ಇದು ಜಿಮ್ ಔಟ್ಫಿಟ್. ಜಿಮ್ಗೆ ಇದು ಜಿಮ್ ವೇರ್. ಹೋಗೋಣ. ಸೋಕೆ ಬಿಡು ಮಚ್ಚ. ಆಲ್ ರೈಟ್ ಮುಂದಕ್ಕೆ ಹೋಗೋಣ. ಗೈಸ್ ಬೇಗ ಅಗೇನ್ ಜಿಮ್ಗೆ. ಎಸ್ ಎಸ್ ಸೊ ಇದೆಲ್ಲ ಮೋಟಿವೇಟ್ ಮಾಡ್ತಿದ್ದಾರೆ ನನ್ ಜಾಯಿನ್ ಆಗ್ಲೇಬೇಕು ಅಂತ. ಆಗಿಲ್ಲ ಅಂದ್ರೆ ಚಿಂತೆ ಇಲ್ಲ, ಬಟ್ ಅವಳಿಗೆ ಆಸೆ ಇದೆ. ಎಸ್ 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 ವಿ ಆರ್ ನಾಟ್ ಫೋರ್ಸಿಂಗ್ ಎನಿಬಡಿ. ಸೂಪರ್. ಓ ಮೈ ಗಾಡ್, Oh so my pretty God. guys. ಎಸ್ ಇವತ್ತಿನ ಸೆಲೆಬ್ರೇಷನ್ ಹೆಂಗ್ ಅನ್ಸ್ತು? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆಕ್ಟ್ ಮಾಡಿದ್ದ ನಾವಿಬ್ರು? ಇಲ್ಲ ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೀರಿಯಸ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗೈಸ್. ಸೀರಿಯಸ್ಲಿ ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗೈಸ್. ಬಟ್ ಒನ್ ಥಿಂಗ್ ಏನಂದ್ರೆ ಇಟ್ಸ್ ಬೀನ್ 8 years. ನಾವು 3 ಜನ ಫ್ರೆಂಡ್ಸ್ ಆಗಿ ಸ್ಟಿಲ್ ದ ಸೇಮ್. 3 ಜನ 12 ಗಂಟೆಗೆ ನಾವ್ ಏನ್ ಮಾಡಕ್ಕಾಗತ್ತೋ ಅದನ್ನ ಮಾಡ್ಕೊಂಡೇ ಬಂದಿದೀವಿ. ಸೊ ಇವತ್ತು ತುಂಬಾ ಖುಷಿ ಆಗ್ತದೆ ನನ್ಗೆ. ಕದ್ದು ಮುಚ್ಚಿ ಎಲ್ಲೆಲ್ಲೋ ಹೋಗಿ 12 ಗಂಟೆಗೆ ಹೆಂಗೋ ಬಂದು ಸೆಲೆಬ್ರೇಟ್ ಮಾಡಿದೀವಿ ಇವತ್ತು. ಸೊ ಇದು ಪಾರ್ಟ್ 1 ಆಗಿರತ್ತೆ. ನಾಳೆ ಸೆಲೆಬ್ರೇಷನ್ ನ ಕಂಟಿನ್ಯೂ ಮಾಡ್ತೀವಿ. ವೆಯ್ಟ್ ಫಾರ್ ದ ಪಾರ್ಟ್ 2. ಸೊ ಇದಾಗಿತ್ತು ಇವತ್ತಿನ ಪಾರ್ಟ್ 1 ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ವಿಶ್ ಹರ್ ಹ್ಯಾಪಿ ಬರ್ತ್ಡೇ ಗಾಯ್ಸ್. ಎಲ್ಲರೂ ಹೋಗಿ ಇವಾಗ್ಲೇ ಅಮೃತ ಹ್ಯಾಪಿ ಬರ್ತ್ಡೇ ಅಂತ ಹಾಕ್ಬಿಡಿ. Send her a lots of love, please. Yes. Thank you so much. Bye bye. Bye bye.